ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಜೀವನದಲ್ಲಿ ಎಲ್ಲವೂ ಇದ್ದು ನೆಮ್ಮದಿ ಇಲ್ಲವಾ ಅಂದುಕೊಂಡ ಕೆಲಸಗಳೆಲ್ಲ ಕೊನೆ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಾ ಇದೆಯಾ? ಸಾಲದ ಸುಳಿ, ಉದ್ಯೋಗದ ಸಮಸ್ಯೆ ಅಥವಾ ಕೌಟುಂಬಿಕ ಕಲಹಗಳಿಂದ ಮನಸ್ಸು ಸದಾ ಆತಂಕದಲ್ಲಿದೆಯಾ? ಮಂತ್ರಾಲಯದ ಆ ಕಲ್ಪವೃಕ್ಷ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಾರ ಹಾಕಿ ಇವತ್ತೇ ಈ ಒಂದು ಅದ್ಭುತ ದೀಪದ ಹರಕೆ ಒತ್ತಿಕೊಳ್ಳಿ. ನಿಮ್ಮ ಕಷ್ಟಗಳು ಕರಗಿ ಹೋಗದಿದ್ದರೆ ಕೇಳಿ. ಹೌದು ಭಕ್ತರೇ, ಅದುವೇ ಸಾಕ್ಷಾತ್ ರಾಯರಿಗೆ ಅತ್ಯಂತ ಪ್ರಿಯವಾದ ಬೆಲ್ಲದ ದೀಪ. ಈ ದೀಪಕ್ಕೆ ನಿಮ್ಮ ಕಣ್ಣೀರನ್ನು ಒರೆಸಿ ಕತ್ತಲಾಗಿರೋ ಜೀವನದಲ್ಲಿ ಬೆಳಕು ತರೋ ಅದ್ಭುತ ಶಕ್ತಿ ಇದೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಈ ಬೆಲ್ಲದ ದೀಪವನ್ನು ಯಾಕೆ ಹಚ್ಚಬೇಕು, ಯಾವ ದಿನ ಯಾವ ಸಮಯದಲ್ಲಿ ಹಚ್ಚಬೇಕು, ಎಷ್ಟು ದೀಪಗಳನ್ನು ಹಚ್ಚಬೇಕು ಮತ್ತು ಈ ಪೂಜೆಯಲ್ಲಿ ನಾವು ಮಾಡಲೇಬಾರದಾದ ಆ ಒಂದು ಘೋರ ತಪ್ಪು ಯಾವುದು ಅನ್ನೋದನ್ನು ಪ್ರತಿಯೊಂದನ್ನು ಸಂಪ್ರದಾಯವಾಗಿ ತಿಳಿಸಿಕೊಡುತ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಷಯಕ್ಕೆ ಹೋಗುವ ಮುನ್ನ ಭಕ್ತರೇ, ರಾಯರ ಮಹಿಮೆಯನ್ನು ಸಾರುವ ನಮ್ಮ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಾ ಇದ್ದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ರಾಯರ ಈ ಪವಿತ್ರ ಸಂದೇಶವನ್ನು ಲಕ್ಷಾಂತರ ಜನರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆ ಕೆಳಗಿರೋ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಕೊನೆಯದಾಗಿ ಈ ಕ್ಷಣದಲ್ಲೇ ಕಮೆಂಟ್ ಬಾಕ್ಸಿಗೆ ಹೋಗಿ ಭಕ್ತಿಯಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ರಾಯರ ಪಾದಕ್ಕೆ ಒಪ್ಪಿಸಿ. ಸ್ನೇಹಿತರೆ, ರಾಯರ ಮುಂದೆ ಬೆಲ್ಲದ ದೀಪವನ್ನೇ ಏಕೆ ಹಚ್ಚಬೇಕು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು ನವಗ್ರಹಗಳಲ್ಲಿ ಗುರುಗ್ರಹದ ಸಾಕ್ಷಾತ್ ಸ್ವರೂಪವಾಗಿದ್ದಾರೆ. ಯಾರ ಜಾತಕದಲ್ಲಿ ಗುರು ಬಲಹೀನನಾಗಿರುತ್ತಾನೋ ಅವರಿಗೆ ಸಮಾಜದಲ್ಲಿ ಗೌರವ ಸಿಗಲ್ಲ, ಕೈ ಹಿಡಿದ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತವೆ ಮತ್ತು ಹಣಕಾಸಿನ ಮುಗ್ಗಟ್ಟು ಎದುರಾಗುತ್ತದೆ. ಜ್ಯೋತಿಷ್ಯದಲ್ಲಿ ಬೆಲ್ಲ ಮತ್ತು ಹಸುವಿನ ಶುದ್ಧ ತುಪ್ಪ ಇವೆರಡನ್ನು ಗುರುಗ್ರಹದ ಅತ್ಯಂತ ಪ್ರೀತಿಯ ವಸ್ತುಗಳು ಎನ್ನಲಾಗುತ್ತದೆ. ಯಾವಾಗ ನೀವು ಶುದ್ಧವಾದ ಬೆಲ್ಲದಿಂದಲೇ ದೀಪವನ್ನು ಸಿದ್ಧಪಡಿಸಿ ಅದಕ್ಕೆ ಹಸುವಿನ ತುಪ್ಪವನ್ನು ಹಾಕಿ ಜ್ಯೋತಿ ಬೆಳಗಿಸುತ್ತೀರೋ ಆಗ ನಿಮ್ಮ ಜಾತಕದಲ್ಲಿರುವ ಗುರುದೋಷ, ಪಿತೃದೋಷಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಬೆಲ್ಲ ಉರಿಯುವಾಗ ಕರಗುವಂತೆ ನಿಮ್ಮ ಜೀವನದಲ್ಲಿರುವ ಕಡುಕಷ್ಟಗಳು ನಿಧಾನವಾಗಿ ಕರಗಲು ಆರಂಭಿಸುತ್ತವೆ. ಇಲ್ಲಿ ಅನೇಕ ಭಕ್ತರಿಗೆ ಒಂದು ದೊಡ್ಡ ಗೊಂದಲವಿರುತ್ತದೆ. ರಾಯರ ಮುಂದೆ ಒಂದು ಬೆಲ್ಲದ ದೀಪ ಹಚ್ಚಬೇಕಾ ಅಥವಾ 2 ಹಚ್ಚಬೇಕಾ? ಭಕ್ತರೇ, ರಾಯರ ಮುಂದೆ ಹರಕೆ ಹೊರುವಾಗ ಕೇವಲ ಒಂದೇ ಒಂದು ಬೆಲ್ಲದ ದೀಪವನ್ನು ಹಚ್ಚುವುದು ಅತ್ಯಂತ ಶ್ರೇಷ್ಠ ಮತ್ತು ಸಾಂಪ್ರದಾಯಿಕ ವಿಧಾನ. ಏಕೆಂದರೆ ಇದು ನಿಮ್ಮ ಏಕಾಗ್ರತೆ ಮತ್ತು ಒಂದು ನಿರ್ದಿಷ್ಟ ಸಂಕಲ್ಪದ ಪ್ರತೀಕವಾಗಿದೆ. ಆ ಒಂದೇ ದೀಪದಲ್ಲಿ 2 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಜ್ಯೋತಿಯನ್ನಾಗಿ ಬೆಳಗಬೇಕು. ದೀಪ ಹಚ್ಚಲು ಅತ್ಯಂತ ಶ್ರೇಷ್ಠ ದಿನ ಮತ್ತು ಸಮಯ. ಈ ದೀಪವನ್ನು ಹಚ್ಚಲು ಅತ್ಯಂತ ಪ್ರಶಸ್ತವಾದ ದಿನ ಎಂದರೆ ಅದು ಗುರುವಾರ. ನಿಮ್ಮ ಕಷ್ಟದ ತೀವ್ರತೆಗೆ ತಕ್ಕಂತೆ ನೀವು 5 ಗುರುವಾರಗಳು, 9 ಗುರುವಾರಗಳು ಅಥವಾ 11 ಗುರುವಾರಗಳ ಕಾಲ ಈ ಬೆಲ್ಲದ ದೀಪದ ಹರಕೆಯನ್ನು ಹೊತ್ತುಕೊಳ್ಳಬಹುದು. ಇನ್ನು ಸಮಯದ ಬಗ್ಗೆ ಹೇಳುವುದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4:30ರಿಂದ 6 ಒಳಗೆ ಈ ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ. ಒಂದು ವೇಳೆ ಬೆಳಗ್ಗೆ ಸಮಯ ಸಿಗದಿದ್ದರೆ ಸಂಜೆ ಗೋಧೂಳಿ ಮುಹೂರ್ತದಲ್ಲೂ 5:45ರಿಂದ 7:15 ದೇವರ ಕೋಣೆಯಲ್ಲಿ ಈ ದೀಪವನ್ನು ಬೆಳಗಿಸಬಹುದು. ಈಗ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಗುರುವಾರದ ದಿನ ಮುಂಜಾನೆ ಎದ್ದು ಮನೆಯನ್ನು ಶುದ್ಧಗೊಳಿಸಿ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ದೇವರ ಕೋಣೆಯಲ್ಲಿ ರಾಯರ ಪಟಕ್ಕೆ
ತುಳಸಿ ದಳಗಳನ್ನು ಅರ್ಪಿಸಿ. ಮಾರುಕಟ್ಟೆಯಿಂದ ತಂದ ಒಂದು ಗಟ್ಟಿ ಅಚ್ಚು ಬೆಲ್ಲವನ್ನು ತೆಗೆದುಕೊಳ್ಳಿ. ಬೆಲ್ಲ ಎಲ್ಲೂ ಒಡೆದಿರಬಾರದು. ಬೆಲ್ಲದ ದೀಪವನ್ನು ಎಂದಿಗೂ ನೇರವಾಗಿ ನೆಲದ ಮೇಲಾಗಲಿ ಅಥವಾ ಮಣೆಯ ಮೇಲಾಗಲಿ ಇಡಬಾರದು. ಒಂದು ತಟ್ಟೆಯನ್ನು, ಅಂದರೆ ಹಿತ್ತಾಳೆ ತಟ್ಟೆಯನ್ನು ಅಥವಾ ಬೆಳ್ಳಿ ತಟ್ಟೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಒಣಗಿದ ಬಿಳಿ ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ಆಸನದ ಮೇಲೆ ಈ ಬೆಲ್ಲದ ದೀಪವನ್ನು ಇಡಬೇಕು. ಈ ಬೆಲ್ಲದ ಕುಳಿಗೆ ಹಸುವಿನ ಶುದ್ಧ ತುಪ್ಪವನ್ನು ಹಾಕಿ, ತುಪ್ಪ ಇಲ್ಲದಿದ್ದರೆ ಎಳ್ಳೆಣ್ಣೆ ಬಳಸಿ, 2 ಹತ್ತಿ ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಬತ್ತಿಯನ್ನಾಗಿ ಮಾಡಿ ದೀಪಕ್ಕೆ ಹಾಕಿ ರಾಯರ ಕಡೆಗೆ ಮುಖ ಮಾಡಿ ದೀಪವನ್ನು ಬೆಳಗಿಸಿ. ದೀಪ ಬೆಳಗಿದ ನಂತರ ರಾಯರ ಈ ಪವಿತ್ರ ಶ್ಲೋಕವನ್ನು ಭಕ್ತಿಯಿಂದ ಜಪಿಸಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಒಂದು ವೇಳೆ ಶ್ಲೋಕ ಬರೆದಿದ್ದರೆ ಮನಸ್ಸಿನಲ್ಲೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸುತ್ತಾ ನಿಮ್ಮ ಕಷ್ಟಗಳನ್ನು ರಾಯರ ಮುಂದೆ ಹೇಳಿಕೊಂಡು ಪ್ರಾರ್ಥಿಸಿ. ಪಾಲಿಸಬೇಕಾದ ನಿಯಮಗಳು ಮತ್ತು ವಿಸರ್ಜನೆ. ಭಕ್ತರೇ, ಈ ಪೂಜೆಯಲ್ಲಿ ನಾವು ತಿಳಿಯದೆ ಮಾಡುವ ಕೆಲವು ತಪ್ಪುಗಳು ಪೂಜೆಯ ಫಲವನ್ನು ನಾಶ ಮಾಡುತ್ತವೆ. ಆಹಾರದ ನಿಯಮ. ನೀವು ಹರಕೆ ಹೊತ್ತ ಗುರುವಾರದ ದಿನ ಮನೆಯಲ್ಲಿ ಕಡ್ಡಾಯವಾಗಿ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಬಳಸಬಾರದು. ದೀಪ ಶಾಂತವಾದ ನಂತರ ದೀಪವು ಸಂಪೂರ್ಣವಾಗಿ ಉರಿದು ತನ್ನಷ್ಟಕ್ಕೆ ತಾನೇ ಆರಿದ ಮೇಲೆ ಆ ಬೆಲ್ಲದ ಭಾಗ ಮತ್ತು ತಟ್ಟೆಯಲ್ಲಿದ್ದ ಅಕ್ಕಿಯನ್ನು ಒಟ್ಟಿಗೆ ಸೇರಿಸಿ ಯಾವುದಾದರೂ ಹಸುವಿಗೆ, ಗೋಮಾತೆಗೆ ತಿನ್ನಲು ನೀಡಬೇಕು. ಬೆಲ್ಲವನ್ನು ಹಸುವಿಗೆ ನೀಡುವುದರಿಂದ ಗೋಪೂಜೆಯ ಮಹಾಫಲವು ನಿಮಗೆ ಸಿಗುತ್ತದೆ. ಒಂದು ವೇಳೆ ಹಸು ಸಿಗದಿದ್ದರೆ ಯಾರು ತುಳಿಯದ ಪವಿತ್ರ ಗಿಡ ಅಥವಾ ಮರದ ಬುಡಕ್ಕೆ ಅದನ್ನು ಇಡಬೇಕು. ಅಪ್ಪಿತಪ್ಪಿಯೂ ಕಸಕ್ಕೆ ಹಾಕಬೇಡಿ. ನಂಬಿಕೆಟ್ಟವರಿಲ್ಲ ರಾಯರ. ನೀವು ನಿಷ್ಕಲ್ಮಶ ಭಕ್ತಿಯಿಂದ ರಾಯರನ್ನು ನಂಬಿ ಈ ದೀಪ ಹಚ್ಚಿ ನೋಡಿ, ನಿಮ್ಮ ಬದುಕಿನಲ್ಲಿ ಪವಾಡ ನಡೆಯುವುದು ಖಂಡಿತ. ನಿಮ್ಮ ಸ್ನೇಹಿತರಲ್ಲಿ ಅಥವಾ ಬಂಧುಗಳಲ್ಲಿ ಯಾರಾದರೂ ವಿಪರೀತ ಕಷ್ಟದಲ್ಲಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಅವರಿಗೆ ಈಗಲೇ ಶೇರ್ ಮಾಡಿ. ರಾಯರು ನಿಮಗೆ ಖಂಡಿತವಾಗಿಯೂ ಒಳ್ಳೆಯದು ಮಾಡುತ್ತಾರೆ. ನಿಮ್ಮ ಒಂದು ಶೇರ್ ಕಷ್ಟದಲ್ಲಿರೋ ಒಂದು ಜೀವಕ್ಕೆ ದಾರಿ ತೋರಿಸಬಹುದು. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಕಷ್ಟದಲ್ಲಿರೋ ಒಂದು ಜೀವಕ್ಕೆ ದಾರಿ ತೋರಿಸಬಹುದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ರಾಯರ ಕೃಪೆ ಎಲ್ಲರ ಮೇಲಿರಲಿ. ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.